ಅಳಿವೆ ಬಾಗಿಲ ಮುಖಾಂತರ ದೋಣಿ ಬರುವಾಗ ಸಮುದ್ರದ ಅಲೆಗೆ ಸಿಕ್ಕಿ ದೋಣಿ ದುರಂತ ಆಗಿರುವಂತದ್ದು. ಈಗಾಗಲೇ 3 ಜನ ನಾಪತ್ತೆ ಆಗಿರುವಂತದ್ದು. ಅವರಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಅದು ಇಲ್ಲಿ ಮಲ್ಪೇತರ ಅಲ್ಲ ಸರ್, ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಷ್ಟು ಇದಿಲ್ಲ. ಅಪ್ಪಷ್ಟು ಒಂದೊಳಗೆ ಹೋಗ್ಬೇಡಿ, ತೊಂದರೆ ಆಗ್ತದೆ, ಜೀವ ಕಳ್ಕೊಳ್ಬೇಕಾಗ್ತದೆ. ಯಾರು ಹೇಳಿ ಕೇಳುವುದಿಲ್ಲ, ಅವ್ರಿಗೆ ಏನು ನಾವು ಮೀನುಗಾರಿಕೆಗೆ ತೆರಳಿದ್ದ ದೋಣಿಯೊಂದು ಸಮುದ್ರದಲ್ಲಿ ಮುಳುಗಿ 3 ಮೀನುಗಾರರು ನಾಪತ್ತೆಯಾಗಿರುವ ಘಟನೆ ಗಂಗೊಳ್ಳಿಯ ಮಡಿ ಲೈಟ್ ಹೌಸ್ ಬಳಿ ನಡೆದಿದೆ. ನಾಪತ್ತೆಯಾದವರನ್ನ ರೋಹಿತ್ ಕಾರ್ವಿ, ಸುರೇಶ್ ಕಾರ್ವಿ, ಜಗನ್ನಾಥ್ ಕಾರ್ವಿ ಎಂದು ಗುರುತಿಸಲಾಗಿದೆ. ಓರ್ವ ಮೀನುಗಾರ ಪಾರಾಗಿದ್ದಾನೆ. ತಾಲೂಕಿನಾದ್ಯಂತ ಭಾರೀ ಮಳೆಯಾಗುತ್ತಿದ್ದು ಸಮುದ್ರದಲ್ಲಿ ಕಡಲ ಅಬ್ಬರ ಜೋರಾಗಿದೆ. ಇವತ್ತು ಗಂಗೊಳ್ಳಿಯಲ್ಲಿ ಸಾಂಪ್ರದಾಯಿಕ ಒಂದು ಮೀನುಗಾರಿಕೆಯನ್ನು ನಡೆಸಿಕೊಂಡು ಅಳಿವೆ ಬಾಗಿಲ ಮುಖಾಂತರ ದೋಣಿ ಬರುವಾಗ ಸಮುದ್ರದ ಅಲೆಗೆ ಸಿಕ್ಕಿ ದೋಣಿ ದುರಂತ ಆಗಿರುವಂತದ್ದು. ಈಗಾಗಲೇ 3 ಜನ ನಾಪತ್ತೆ ಆಗಿರುವಂತದ್ದು. ಅವರಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಹಾಗೆ ಒಬ್ಬರು ಸುರಕ್ಷಿತವಾಗಿ ಬಂದಿದ್ದಾರೆ, ಇಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಸರ್ಕಾರ ಈ ಕೂಡಲೇ ಆ ಮನೆಯವರಿಗೆ ಆ ಹುಡುಕಾಟವನ್ನ ಮಾಡಬೇಕು, ನಾಪತ್ತೆಯಾದವರು. ಹಾಗೆ ಅವರಿಗೆ ಏನು ಪರಿಹಾರ ಆಗ್ಬೇಕು ಅವ್ರ ಮನೆಗೆ, ಅದು ಶೀಘ್ರವಾಗಿ ಕೊಡಬೇಕು ಅನ್ನುವಂಥದ್ದನ್ನ ನಾವು ಆಗ್ರಹ ಮಾಡ್ತೇವೆ. ಒಬ್ರು ಜಗನ್ನಾಥ್ ಕಾರ್ವಿ ಅಂದ್ಕೊಂಡು ಮಿಸ್ ಆಗಿದ್ದವರು, ಇನ್ನೊಂದು ಲೋಹಿತ್ ಕಾರ್ವಿ ಅಂತ, ಇನ್ನೊಂದು ಸುರೇಶ್ ಕಾರ್ವಿ, ಒಬ್ರು ಪಾರಾಗಿರುವಂತದ್ದು ಸಂತೋಷ್ ಕಾರ್ವಿ ಅಂತ. ಹೋಗ್ಲಿಕ್ಕೆ ಒಂದು DC ಆರ್ಡರ್ ಮಾಡಿಬಿಡಿ. ಯಾಕಂದ್ರೆ ಪ್ರತಿ ಸಲ ಆಗೋದೇ, ಪ್ರತಿ ಸಲ ಇಲ್ಲಿ ಮುರುಡೇಶ್ವರದಲ್ಲಿ ಆಯಿತು, ಸ್ವಲ್ಪಲ್ಲಿ ಯಾರೂ ಗೊತ್ತಾಗ್ತಾ ಇಲ್ಲ. 2-3 ಗೋಚಾಕೊಳ್ತಾ ಇದ್ದಾರೆ. ಲೈಫ್ ಜಾಕೆಟ್ ಕೊಟ್ಟರು ಕೂಡ ಅದು ಇವಾಗ 10ರಿಂದ 15 ಜನ ಮಾತ್ರ ಹೋಗ್ಲಿಕ್ಕೆ ಸಿಗುತ್ತೆ ಅಷ್ಟೇ. ಅಷ್ಟೊಂದು ಇವರ ಜೀವ ಎಲ್ಲ ಸುಮ್ಮನೆ ಯಾಕೆ ಕಳ್ಕೊಂಡು ಇದು ಮಾಡ್ತಾರೆ. ಹೋಗಿ 15 ಜನ. ಅದು ಇಲ್ಲಿ ಮಲ್ಪೇತರ ಅಲ್ಲ ಸರ್, ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಷ್ಟು ಇದಿಲ್ಲ. ಅಲ್ಲಿ ಹಿಡಿಬೇಕಾಗುತ್ತೆ. ಆ ಮಡಿ ನೋಡಿರ್ಬೋದು, ಅಲ್ಲಿ ಯಾವ ಸೇಫ್ಟಿ ಇದೆ ಅಲ್ಲಿ ಬಂದರು ಅಲ್ಲೂ ಹಿಡಿಬೇಕಿಲ್ಲ ಅಂತಲ್ಲ. ಇಲ್ಲ ಆಗಲ್ಲ, ಅವ್ರು ಹಿಡಿದು ಕೂಡ ಅಲ್ಲೇ ಒಳಗೆ ಬರ್ಲಿಕ್ಕೆ ಆಗುತ್ತೆ. ಕಂಚಿಕೋಡ ಹತ್ರ ಇತ್ತಲ್ಲ ಮಡಿ, ಹೇಳ್ಕೊಂಡ್ಬಂದು ಲೈಟ್ ಹೌಸ್. ಇವತ್ತಂತೂ ಮಳೆ ಜಾಸ್ತಿ, ಗಾಳಿ ಮಳೆ ಅಂತ. ಅದರಿಂದ ಇವತ್ತು ಬಾಡಿ ಇಲ್ಲೇ ಇರುವುದಿಲ್ಲ ಬೇರೆ ಕಡೆ. ಬರ್ತೇ ಅಂತ ಹೇಳಿ ಅವರು ಬೆಂಗಳೂರಿಗೆ ಹೋಗಿ ಇದು ಮಾಡ್ತಾ ಇದ್ದಾರೆ. ಓಕೆ, ಶುಕ್ರವಾರ ಬರುವಾಗ, ಏರ್ಪೋರ್ಟಿಂದ ಬರುವಾಗ ಇಲ್ಲೇ ಸ್ಥಳಕ್ಕೆ ಬರ್ತಾರೆ. ಅವ್ರ ಹತ್ರ ಮಾತಾಡಿ ಏನಂತ ನೋಡುವ. ಇಲ್ಲಿ ಈ ಮಳೆಗಾಲದಲ್ಲಿ ಆಗಸ್ಟ್ ಒಳಗೆ ಮಾಡಬಾರ್ದು ಅಂತ ಬ್ಯಾನ್ ಇದೆ. ಮುರುಡೇಶ್ವರದಲ್ಲೂ ಆಗಿದೆ, ಮಲ್ಪೆಲ್ಲ ಆಗಿದೆ. ಇವರಿಗೆಲ್ಲ ಪ್ರತಿ ವರ್ಷ ನಾವು ಹೇಳ್ತೇವೆ, ಆಗಸ್ಟ್ 1 ಹೋಗಬೇಡಿ, ತೊಂದರೆ ಆಗ್ತದೆ, ಜೀವ ಕಳ್ಕೊಳ್ಬೇಕಾಗ್ತದೆ. ಯಾರು ಹೇಳಿ ಕೇಳುವುದಿಲ್ಲ, ಅವ್ರಿಗೆ ಏನು ನಾವು ಸರ್ಕಾರದಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ಈ ಬ್ಯಾನ್ ಇರೋ ಟೈಮಿಗೆ ಇನ್ಫ್ಲೂಯೆನ್ಸ್ ಇದೆಲ್ಲ ಸಮಸ್ಯೆ ಆಗ್ತದೆ. ಯಾರು ಹೇಳು ಕೇಳುವುದಿಲ್ಲ. ಇವರಷ್ಟು ಹೋಗ್ತಾರೆ, ಈಗ ದುರಂತ ಆಗ್ತದೆ. ಒಂದು ಎಷ್ಟೊಂದು ಹೋದರೆ ಆಗ್ತದೆ, ಕೇಳಿ ದುರಂತ ಆಗಿರ್ತದೆ. ಪ್ರತಿ ಸರಿ ಇದು ಈ ರೀತಿ ತೊಂದರೆ ಆಗ್ತದೆ. ಯಾರು ಮಾಡಿ ತಗೊಳ್ತಾರೆ, ಅದಕ್ಕೆ ಮಂತ್ರಿ ಸ್ವತಃ ಅವರು ಬರ್ತಾರೆ. ಆವತ್ತು ಮಾತಾಡಿ ಏನಾಗುತ್ತೆ ನೋಡು. ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸರು ಮತ್ತು ನಮ್ಮ ಪೊಲೀಸರಿಂದ